ಹೊರಗೆ ಬಾ ಸುರೇಶ, ನನಗೆ ಮನುಷ್ಯರ ದೇಹ ಬೇಕೇ ಬೇಕು. ಹೊರಗೆ ಬಾ. ಯಮ್ಮ ಯಮ್ಮ ನಾ ಅಪ್ಪಾಜಿಗೆ ಹೇಳ್ಬೆ, ನಾನು ಹಾಸ್ಟೆಲ್ಗೆ ಹೋಗಕ್ಕೆ ಒಲ್ಬೆ ಯಮ್ಮ. ಸುಮ್ನಿರವ, ಅಳಬೇಡ ಪುಟ್ಟಕ್ಕ, ಸುಮ್ನಿರ. ಯಾ ಹಾಸ್ಟ್ಲಿಗೆ ಯಾರು ಹೋಗೋದಿಲ್ಲ. ಸುರೇಶ, ಈಗ ನೀನು ಸಿಟ್ನಾಗದಿದ್ದಿ, ಹೋಗು, ನೀನು ಹೊಲಕ್ಕೆ ಹೋಗು. ಅಲ್ಲಿ ಏನದವು ಕೆಲಸ ಅದನ್ನು ಮಾಡಿ ಹೋಗು. ಇನ್ನು ಮಾರ್ಕ್ಸ್ನಾಗಲ್ಲ ಆಕಿನ ಕಳ್ಸೋದು, ಅವಾಗ ಯೋಚನೆ ಮಾಡೋಣಂತ. ಈಗ ಹುಡುಗಿನ ಬಿಡ್ರಿ, ಆಳಿಸ್ಬೇಡ್ರಿ ಹುಡುಗಿನ, ಬಿಡು. ಹೋಗೋಗಿ, ನೀ ಹೊರಗೋಗು. ಯವ್ವ, ಕರೆಕ್ಟಾಗಿ ಎಲ್ಲರೂ ಕೇಳ್ಕೊಂಬಿಡ್ರಿ. ನಾನಂತರೂ ಯಾವುದೇ ಕಾರಣಕ್ಕೂ ನಿಮ್ಮ ಯಾರ ಮಾತು ಕೇಳೋದಲ್ಲ. ನಾವು ಪುಟ್ಟಕ್ಕನು ಸಾಲಿವಿ ಇಲ್ಲಿ ಎಕ್ಸಾಮ್ ಮುಗಿದು ಅಂದ್ರೆ, ಅಲ್ಲಿ ಅಡ್ಮಿಷನ್ ಶುರು ಆದವು ಅಂದ್ರೆ ಮೊದ್ಲು ನಾವು ಹೋಗಕ್ಕಿನ ಅಲ್ಲಿ ಹಾಕಿ ಬರ್ತೀನಿ ಅಷ್ಟ. ಯಪ್ಪ, ಇನ್ನು 2 ತಿಂಗಳು ಐತಿ, ಹಾಕುಂತೆಂತ ಮಾಡಕ್ಕೆ. ಈಗ ಭಾಳ ಅದಾವು, ಕಂಡಪಟ್ಟಿ ಕೆಲಸ ಅದಾವು, ಮಾಡೋಗಿ ಮೊದ್ಲು. ನಾನು ನೋಡ್ತೀನಿ. ನನ್ನ ಒಪ್ಪಿಗೆ ಇಲ್ಲಾರ್ದ ನೀವು ಹೆಂಗೆ ನನ್ನ ಮಗಳನ್ನ ಕರ್ಕೊಂಡೋಗಿ ಹಾಸ್ಟ್ಲಿಗೆ ಹಾಕ್ತೀರ ನಾನು ನೋಡ್ತೀನಿ. ಏ ಸಂಗೀತ, ನೀನು ದಡ್ಡಿ ಹಂಗ ಅವನ ಜೊತೆಗೆ ವಾದಿಸ್ಬೇಡ, ಕೈ ಬಿಡು. ಹೋಗು, ಏನಾರ ಮಾಡಾಕ ಕೆಲಸ ಬಗ್ಸಿದ್ರೆ ಮಾಡು. ಹೋಗು ಹೋಗು, ಏನಾರ ಕೆಲಸ ಬಗ್ಸಿದ್ರೆ ಮಾಡೋಗಪ್ಪ. ಅಲ್ಲಿ ಹೋಗಕ್ಕೆ ಹೋಗ್ಬೇಡ, ತಂಡಿ ಭಾಳ ಐತಿ, ನಿನಗೆ ನಿದ್ದೆ ಆಗೋದಲ್ಲ ಅಂತಿದಿ. ಇಲ್ಲೇ ಇರು, ಹೋಗು, ಹೋಗಕ್ಕೆ ಹೋಗ್ಬೇಡ ತೋಟದ ಮನೆಗೆ. ಇಲ್ಲ, ಅಲ್ಲಿ ಕಡ್ಲಿ ಕೀಳಕ್ಕೆ ಬರ್ತಾರ, ಹೋಗ್ಬೇಕು. ನಾನು ಕೆಲಸ ಅದಾವು, ನಾ ಹೋಗ್ತೀನಿ, ನೋಡ್ತೀನಿ. ಆದ್ರೆ ರಾತ್ರಿ ಬರ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಅಪ್ಪದನಲ್ಲಿ ಹೆಂಗು? ಬೇಡ, ಇಲ್ಲೇ ಇರು ಮನ್ಯಾಗ. ಮುಂಜಾನೆ ನಾನು ಬರ್ತೀನಿ, ಹೋಗೋಣಂತ. ನಿಮ್ಮವನು ಬರ್ತಾಳ, ಒಂದು 4 ಮಂದಿ ಆಳು ಕರ್ಕೊಂಡು ಹೋಗಿ ಕಿತ್ತಕ್ಕೆ ಬರ್ತೈತಿ. ಈಗ ಇಟ್ಟತ್ತಾದ್ಮ್ಯಾಗ ಯಾರು ಬರ್ತಾರೆ ನಿನಗೆ? ಕಡ್ಲಿ ಕಿತ್ತಕ್ಕ ಹೋಗೋಗು, ಮಾಡೋದು ಮಾಡು. ಅಮ್ಮ ಅಮ್ಮ, ಯಾಕ ಅಪ್ಪಾಜಿ ನನ್ನ ಹಾಸ್ಟೆಲ್ಗೆ ಹಾಕ್ತಾರಂತ? ನನ್ನ ಪ್ರೀತಿ ಇಲ್ಲನೋ ಅಪ್ಪಗ? ಅದು ಪ್ರೀತಿ ಅತಿ ಆಗ್ಬಿಟ್ಟೈತವ ಪುಟ್ಟಕ್ಕ. ನಿನಗೆ ಹೆಂಗೆ ಹೇಳ್ಬೇಕು? ನೀನು ಸಣ್ಣಕ್ಕಿದ್ದೀವಿ, ಅದು ಅರ್ಥ ಆಗೋದಿಲ್ಲ ನಿನಗೆ. ಐತವ, ಐತಿ ಪ್ರೀತಿ, ಭಾಳ ಐತಿ, ಬೆಟ್ಟದಷ್ಟು ಪ್ರೀತಿ ಐತಿ. ಅದು ಹಂಗೆ, ಅದು ಪ್ರೀತಿ ಎಲ್ಲಿ ಜಾಸ್ತಿ ಇರುತ್ತಲ್ಲ ಅಲ್ಲಿ ಹಂಗೆ ಸಿಟ್ಟು ಮಾಡ್ತಾರವ. ಸಿಟ್ಟು ಜಗಳ ಇದ್ದೇ ಇರುತ್ತಾ. ಬಾ ಇಲ್ಲಿ ಬಾ ಮೊಮ್ಮಗಳ, ಬಾ. ಕಣ್ಣುರ್ಸ್ಕೊ, ನನ್ನ ಬಂಗಾರ, ನೀನು ಕಣ್ಣುರ್ಸ್ಕೊ. ನಾನಿರೋವರೆಗೂ ನಿನ್ನನ್ನೆಲ್ಲೂ ಕಳಿಸಲ್ಲ ಬಂಗಾರ. ಕಣ್ಣುರ್ಸ್ಕೊ ಬಂಗಾರ. ಗೊತ್ತಲ್ಲ ನಾ ಏನು ಹೇಳಿನಿ? ಅರ್ಥ ಆತ ಇಲ್ಲ? ಮುಚ್ಕೊಂಡು ನನ್ನ ಜೊತೆಗೆ ಮನೆಗೆ ಬಾ. ಏನು ಈಗ ಪೊಲೀಸರು ಕೇಳ್ತಾರ ಏನು ಮಾಡ್ತಿ ಅಂತಂದು? ಏನಿಲ್ಲ, ನಾವು ವಾಪಸ್ ಹೋಗಿ ನನ್ನ ಗಂಡನ ಜೊತೆ ಚೆನ್ನಾಗಿ ಬಾಳ್ವೆ ಮಾಡ್ಕೊಂಡು ತಿಂತೀನಿ ಅಂತ ಹೇಳು. ಗೊತ್ತತಾ? ಗೊತ್ತಾಯ್ತು. ಹಾಂ, ಏನಾಯ್ತಪ್ಪ? ಸರ, ಒಂದು ಸ್ವಲ್ಪ ಬೇಸರ ಮಾಡ್ಕೊಂಡಿದ್ದಲ್ರಿ ನನ್ನ ಹೆಂಡತಿ. ಕೇಳ್ರಿ, ಈಗ ಬರ್ತಿಂದಾಳ ನನ್ನ ಜೊತೆಗೆ. ಏನಮ್ಮ, ಹೋಗ್ತೀಯಾ ನಿನ್ನ ಗಂಡನ ಜೊತೆಗೆ? ಏನು ನಿನ್ನ ಗಂಡನ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ನನ್ನ ಗಂಡನ ಜೊತೆಗೆ ಹೋಗ್ತೀನಿ ಸರ್. ಸೌಮ್ಯ ಅವರೇ, ಏನು ಹೇಳಕತ್ತೀರಿ ನೀವು? ಅವನ ಜೊತೆಗೆ ವಾಪಸ್ ಹೋಗ್ತೀರಾ? ನಿಮ್ಮನ್ನ ಈ ಸರಿ ಸಾಯಿಸೇ ಬಿಡ್ತಾನ್ರಿ ಸೌಮ್ಯ ಅವರೇ. ನಮ್ಮ ಪ್ರಯತ್ನ ಎಲ್ಲ ವಿಫಲ ಆಗೋಗುತ್ತ್ರಿ. ನಾನು ಕ್ಷಮಿಸ್ಬಿಡ್ರಿ. ಏಯ್ ಸೌಮ್ಯ ಅವರೇ, ಕ್ಷಮಿಸ ಪ್ರಶ್ನೆ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಅಯ್ಯೋ, ನಾನು ನಿಮ್ಗೆ ಹೆಂಗೆ ಹೇಳಿ ನೋಡ್ರಿ, ಅವ ನಿಮ್ಗೇನಾರ ಹೆದರ್ಸಿ ಬೆದರ್ಸಿ ಏನಾರ ಮಾಡ್ತೀನಿ, ನನಗೇನಾರ ಮಾಡ್ತೀನಿ, ನಿಮಗೇನಾರ ಮಾಡ್ತೀನಿ ಅಂತ ಏನಾರ ಹೆದರ್ಸಿದ್ದ ಅಂದ್ರ ಅದು ಅಷ್ಟು ಸುಲಭ ಅಲ್ಲ ರೀ. ಹೆದರ್ಬೇಡ್ರಿ ನೀವು ಸೌಮ್ಯ ಅವರೇ, ನಾನು ಇದ್ದೀನಿ ನಿಮ್ಮ ಜೊತೆಗೆ, ನಾನು ಇರ್ತೀನಿ. ಯಾರು ನೀನು? ಯಾರು ನೀನು ಅಂತ ಇಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳ ಬಂದಿತ್ತು. ಏನು ಗಂಡ ಹೆಂಡತಿ ಅಂದ್ಮ್ಯಾಗ ಒಂದು ಮಾತು ಬರುತ್ತಾ, ಒಂದು ಮಾತು ಹೋಗುತ್ತಾ. ನಾವು ಚೆನ್ನಾಗಿ ಅದೀವಿ, ನಾವು ಚಲೋನ ಅದೀವಿ. ನೀನು ಮಧ್ಯೆ ಬಂದು ಕಡ್ಡಿ ಅಳ್ಳಾಡ್ಸ್ಬೇಡ. ಏನು ಅರ್ಥ ಆತಾ? ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಮಾಡ್ಕೊ. ಸರ, ನೀವರ ಒಂಚೂರು ಹೇಳ್ರಿ ಅವಂಗ. ನೀನು ಮೊದ್ಲು ನೀನಾ ಜಡ್ಜ್ ಆಗಿ ಇಲ್ಲಿ ವಾದ ಮಾಡೋದು ಬಿಡು. ನಾನು ಕೇಳ್ತೀನಿ, ಎಲ್ಲ ನನಗೆ ಗೊತ್ತೈತಿ. ನೋಡಮ್ಮ ಸೌಮ್ಯ, ನಿನಗೇನಾರ ಆತ ಹೆದರ್ಸಿ ಬೆದರ್ಸಿ ನಿನ್ನ ಮನೆ ಕರ್ಕೊಂಡು ಹೊಂಟಿದ್ದ ಅಂದ್ರೆ ನನಗೆ ಹೇಳು, ನಾವೆಲ್ಲದಕ್ಕೂ ವ್ಯವಸ್ಥೆ ಮಾಡ್ತೀವಿ. ನೋಡಮ್ಮ, ನಿನಗೆ ಯಾವುದೇ ರೀತಿಯಾದ ಬಲವಂತ ಇಲ್ಲ. ನೀನು ಸ್ವಇಚ್ಛೆಯಿಂದ ಹೋಗ್ತೀನಿ ಅದ್ರ ಜೊತೆಗೆ ಅಂದ್ರೆ ಹೋಗು, ಇಲ್ಲ ಅಂದ್ರ ನಾವು ನಿನ್ನನ್ನು ಮತ್ತೆ ವಾಪಸ್ಸು ಅಬಲಾಶ್ರಮದಾಗ ಬಿಡ್ತೀವಿ. ಇಲ್ಲ ಸರ್, ನಾನು ಅವನ ಜೊತೆಗೆ ನಮ್ಮ ಯಜಮಾನ್ರ ಜೊತೆಗೆ ಹೋಗ್ತೀನಿ. ಸೌಮ್ಯ, ಏನಾಯ್ತು ನಿಮಗ? ಏನ್ ಹೇಳಿದ್ರಿ? ಏನ್ ಮಾಡಕತ್ತೀರಿ ನೀವು? ಏನಾಗೈತ್ ನಿಮಗ? ಅದನ್ನಾರ ಹೇಳ್ರಿ ಸೌಮ್ಯ. ಬಾ ಹೋಗನ್, ಬಾ, ಹೊತ್ತಾಗತ್ತೆ ನಮ್ಗ. ಸರಿ, ನಾವಿನ್ ಬರ್ಬೋದನ್ರಿ? ಕರ್ಕೊಂಡೋಗಿ ನೀನು ಏನ್ತೀನ. ಸೌಮ್ಯ, ಹೋಗ್ಬೇಡ್ರಿ, ನಿಂತ್ಕರ್ರಿ ಸೌಮ್ಯ, 1 ನಿಮಿಷ ನಿಂತ್ಕೊಳ್ಳಿ. ನಾನು ಲಾಯರ್ ಅದೀನ್ರಿ. ಅಯ್ಯೋ, ನಿಮ್ಮನ್ನ ಹೆಂಗ್ ನಂಬಿಸ್ಲಿ ನಾನು? ಮಾತಾಡಿ. ನನ್ನ ಹೆಂಡತಿ ನಿನ್ ಜೊತೆಗೆ ಮಾತಾಡಲ್ಲ ಅಂತ ಅದ್ರ ಅರ್ಥ.
ಸುಮ್ ನಿಂತಾಳಿಲ್ಲ ನಿಂದೇನ ಮತ್ತ ಸುಮ್ಮನೆ ಹೋಗು. ಏನ್ರ ಉದ್ಯೋಗ ಪಕ್ಷಿ ಇದ್ರೆ ಮಾಡ. ಬಂದ್ಬಿಡ್ತಾರ ನಿನ್ನಂತಾರ ಒಂದ್ 4 ಮಂದಿ. ಯಾರ ಹೆಂಡತಿಗೆ ಏನಾಗೈತೆ ಅಂತ ನೋಡಕಂತಾನೆ ನಿನ್ನಂತಾರ ಇರ್ತಾರ. ಏನ ಮೊದ್ಲು ನಿನ್ನ ಮನೆಗಿರ ಎಲ್ಲ ಹುಡುಕ್ನು ಮುಚ್ಚಿಯ, ಆಮೇಲೆ ನನ್ನ ಮನೆ ಮುಚ್ಚಾಕ್ ಬರವಂತೆ ಅಂತ. ಏಯ್ ಬಾನಿ ಸರ್, ನಿಜ ಹೇಳಕತ್ತೀನಿ ಸರ್. ನಾನು ಆಕಿಗೇನ ಹೆದರ್ಸನ್ರಿ. ಅವ ಸರಿ ಇಲ್ಲ ಸರ. ಅವ ಹೆದರ್ಸಿರೋದಕ್ಕೆ ನಾ ಆಕಿ ಇಷ್ಟೊತ್ತು ಅವನ ಕಂಪ್ಲೇಂಟ್ ಕೊಡ್ತೀನಿ, ಅವನ ಜೊತೆಗೆ ಇರಲ್ಲ ಅನ್ನಕತ್ತಾಗಿ ಈಗ ವಾಪಸ್ ಹೋಗ್ತೀನಿ ಅಂತ ಒಪ್ಕೊಂಡಾಳ ಸರ್ ಆಕಿ. ಸರ ನಿಜ ಹೇಳಕತ್ತೀನಿ ಸರ, ಆಕಿಗೆ ಹೋಗಿ 1 ನಿಮಿಷಕ್ಕೆ ಆಕಿನ ಅಲ್ಲಿ ಮನೆಗೆ ಹೋದ್ಮೇಲೆ ಸಾಯ್ ಹೊಡಿತಾನೆ ಸರ್ ಅವ. ನಾ ಹೇಳೋದ್ ಕೇಳ್ರಿ ಸರ, ಪ್ಲೀಸ್ ಸರ ಪ್ಲೀಸ್. ನೋಡ್ರಿ, ಇದು ಗಂಡ ಹೆಂಡತಿ ಸಮಾಚಾರ ಐತಿ. ಈಗ ಆಕೆರ ಆಗ್ಲಿ ಅಥವಾ ಅವರಾಗ್ಲಿ ನಮ್ಗೆ ಈ ತರ ತೊಂದರೆಗೈತಿ ಅಂತ ಹೇಳಿದ್ರಷ್ಟೇ ನಾವು ಆಕ್ಷನ್ ತಗೊಳಕಾಗತ್ತ. ಆಕಿಗೇನು ಹೇಳಕತ್ತಿಲ್ಲ, ಗಂಡನ ಜೊತೆಗೆ ಹೊಕ್ಕಿನಿ ಅನ್ನಕತ್ತಾಳ. ಹಂಗಾಗಿ ನಾವ್ ಏನು ಮಾಡಕ್ ಆಗಲ್ರಿ. ಇವ್ರೆ ಅರ್ಥ ಮಾಡ್ಕೊಡಿ. ನೀವು ಲಾಯರ್ ಅಲ್ಲ, ನಿಮಗೂ ಎಲ್ಲ ಕಾನೂನು ಗೊತ್ತೈತಿ. ನನ್ನನ್ನ ಕ್ಷಮಿಸ್ಬಿಡ್ರಿ ದಿನೇಶ್ ಅವರೇ, ನನ್ನನ್ನ ಕ್ಷಮಿಸ್ಬಿಡಿ. ಏಯ್ ಬಂದ್ಯಾ? ನಾನೇನ್ ಬರ್ತೀನಿ. ನಾನು ನಿಜವಾಗ್ಲೂ ಅಸಹಾಯಕಳು ರೀ, ಅಸಹಾಯಕಳು. ಸೌಮ್ಯ ಏನ್ ಅಂದಿದ್ದ ನೀವ? ಯಾಕಿಷ್ಟು ಹೆದ್ರಿದ್ಲಾಕಿ? ಏನಾಗಿರ್ಬೋದು? ಸರ ನಿಜ ಹೇಳಕತ್ತೀನ್ರಿ ಸರ, ನೀವು ಅನ್ಯಾಯವಾಗಿ ಆಕಿನ ಅವನ ಜೊತೆಗೆ ಹೋಗಕ್ ಬಿಟ್ಬಿಟ್ರಿ ಸರ. ನೀವು ಭಾಳ ದೊಡ್ಡ ತಪ್ಪು ಮಾಡಿದ್ರಿ. ನೋಡ್ರಿ ಮಿಸ್ಟರ್, ನೀವು ಲಾಯರ್ಗಿರಿ ಅಷ್ಟ ಮಾಡ್ರಿ. ಪೊಲೀಸ್ ಆಗಿ ನಾನು ಏನ್ ಮಾಡ್ಬೇಕು ಅದನ್ನ ಮಾಡೀನಿ. ನನ್ನೊಂದು ಡ್ಯೂಟಿ ಮಾಡೋದನ್ನ ನೀವು ನನಗೆ ಕಲ್ಸ್ಕೊಡಕ್ ಬರ್ಬೇಡ್ರಿ. ನೀವಿನ್ ಹೊರಡ್ಬೋದು ಸರ. ನಾನು ನಿಜ ಹೇಳಕತ್ತೀನಿ ಸರ, ನನ್ನ ಜೊತೆಗೆ ಬರ್ರಿ ನೀವು. ಈಗ ಹೋಗೋಣ ಅವ್ರ ಹಿಂದ, ಎಲ್ಲ ಬಯಲಾಗತ್ತ ಅವ್ನ ಬಣ್ಣ. ಇವ್ರೆ, ನೀವು ನಾನ್ ಡ್ಯೂಟಿ ಮಾಡೋದನ್ನ ನನಗ ಕಲಿಸ್ಬೇಡಿ, ಅರ್ಥ ಆಯ್ತಾ? ನೀವಿನ್ ಹೊರಡ್ಬೋದು ಅಂತ ಅಂದೆನಾ? ಛೇ ರೀ ರಂಗಣ್ಣವ್ರೆ, ಒಂದು ಟೀ ಹೇಳ್ರಿ. ಯವ್ವ, ಇಲ್ಲೇ ನಿಲ್ಸಿ ಮಾತಾಡೋದ್ ಬಿಡು. ಓಹೋ, ಏನು ಸಾವ್ಕಾರ್ ಶಂಕರ ಅವ್ರ ಸೊಸಿ ನಮ್ಮನಿವರೆಗೂ? ಅಪ್ಪ ನೀನು ಹಂಗ ಅಂತೀಯಲ್ಲಬ್ಬ. ಬರ್ರಿ, ನಾನು ಈಗ ನಿಮಗ ಫೋನ್ ಮಾಡ್ಬೇಕಂದೆ. ಮೇಡಮ್ ಅವ್ರ ಅತ್ತಿ ಮನೆಗೆ ಹೋಗಲ್ಲ ಅಂತಿನ್ನ. ಆಕೆ ದುಡ್ದು ಆಕೆ ತಿಂತಾಳಂತ, ಆಕೆ ಕಾಲ್ ಮ್ಯಾಗ ಆಕೆ ನಿಂತ್ಕೊಂತ ಅಂತ ಬಾಳ ದೊಡ್ಡ ಗುಡುಗುಡ್ದಂತ ಮಾತಾಡಿದ್ಲಿ ಇಷ್ಟೊತ್ತು. ಅವ್ವ ತಪ್ಪೇನೈತ್ವೆ? ಏನಮ್ಮ ಅಂದ್ರೀಗೆ ನೀನು ನಿನ್ನ ಗಂಡನ ಜೊತೆ ಜಗಳ ಮಾಡಿ ನಿಮ್ಮ ಅತ್ತಿ ಮನೆ ಬಿಟ್ಟು ಇಲ್ಲಿ ಬಂದಿದ್ದಿ, ಹೌದಾ? ಹೌದಪ್ಪ, ಜಗಳ ಮಾಡೇ ಬಂದಿ ನೋಡು. ನೋಡ್ರಿ ಮೇಡಮ್ ಅವ್ರ ಆಟ. ಯಾಕ ಬರಮಣಿ, ಏನಾತು? ಸಣ್ಣ ವಿಷಯಕ್ಕೆಲ್ಲ ಹಂಗೆಲ್ಲ ಜಗಳ ಮಾಡ್ಕೊಂಡು ಮದುವೆ ಆದರು ತವ್ರ ಮನೆಗೆ ಬರೋದು ಚಲೋ ಅಲ್ಲವಾ ಮಗಳ? ಏನಾತು? ಬಾಯ್ಲಿ ಕುಂದ್ರು ಬಾಯ್ಲಿ. ಲೇ ಸವಿತಾ, ನೀ ಹೋಗಿ ಒಂದು ಕಪ್ ಚಾ ಮಾಡ್ಕೊಂಬೋಗಿ. ನಾನು ಒಂದು ಕಪ್ ಅಕ್ಕಿಗೆ ಒಂದು ಕಪ್. ರೀ, ಅಕ್ಕಿನ ತಲೆ ಮೇಲೆ ಕುಂದ್ರಸ್ಕೋಬೇಡ್ರಿ ನೀವು. ನಿನಗ ಗೊತ್ತಾಗದಲ್ಲ ಸವಿತಾ, ಹೇಳೋದನ್ನ ಕೇಳು. ಹೋಗು, ಅಲ್ಲಿಂದ ಬಂದೈತಿ ಪಾಪ, ಊಟ ಗೀಟ ಮಾಡೈತೆ ಇಲ್ಲ. ಹೋಗು, ಒಂದು ಕಪ್ ಚಾ ತಗೊಂಬೋಗು. ಬಾ ಮಗಳ ಇಲ್ಲಿ. ಅಪ್ಪ ಅಪ್ಪ ರೀ, ಆಕಿ ಮುಸ್ಲಿ ಕಣ್ಣಿಗೆಲ್ಲ ಕರೆಕ್ಟ್ ಬೇಡ್ರಿ ನೀವು. ಡುಮ್ಮಿ, ನೀನು ಇಲ್ಲೇ ಅದೀಯಾ? ಹೋಗು ತೊಗೊಂಬೋಗ್ ಚಾನ. ಹೇಳವ ಮಗಳ, ಏನಾಯ್ತು? ಅಪ್ಪ, ಎಲ್ಲದಕ್ಕೂ ನಮ್ಮ ಅತ್ತಿ ಕೇಳ್ಬೇಕಂತ ನನ್ನ ಗಂಡಂತ್ರು ಅವ್ರ ಅವ್ವನ ಮಾತನ್ನ ಉಗುಳಾಕ್ ತೆಗೆದಿಲ್ಲಪ್ಪ. ನಂಗೆ ಬಹಳ ಕಷ್ಟ ಆಗತ್ತೆ ಅಲ್ಲಿರೋದಪ್ಪ. ಹಂಗಂತೇಳಿ ನಿನ್ನ ಮನೆಗೆ ಇಟ್ಕೊಂಡು ಕುಂದ್ರಕ್ಕಾಗಲ್ಲವ. ನಾಳೆ ನಾನು 2 ಗಂಡ್ಮಕ್ಳದವು, ಅವಕ್ಕ ಹೆಣ್ಣು ಯಾರು ಕೊಡೋದಲ್ಲ. ಮೊದ್ಲ ಹೆಣ್ಣು ಸಿಗೋದು ಕಷ್ಟ ಐತಿ. ಆಮೇಲೆ ನಾದ್ನೇನ್ರ ಮನ್ಯಾಗದಾಳ ಅಂತ ಗೊತ್ತಾತಂದ್ರ ನನ್ನ ಮಕ್ಕಳಿಗೆ ಹೆಣ್ಣು ಸಿಗೋದಿಲ್ಲ. ಹೇಳ್ತ ನೋಡ್ರ ಮಣಿ, ನೀನು ರಗಳಿ ಮಾಡ್ಬೇಡ. ಸವಿತಾ, ಇದು ಸಿಟ್ಟು ಮಾಡಿ ಬೈದು ಮಾತಾಡೋ ವಿಷಯ ಅಲ್ಲ. ತಾಳ್ಮೆಯಿಂದ ಹೇಳಬೇಕು. ಬುದ್ಧಿ ಕಮ್ಮಿ ಇರತ್ತಕ್ಕಿಗೆ, ಒಂದ್ ಸ್ವಲ್ಪ ತಡ್ಕೋ. ನಿಮ್ಮಷ್ಟು ತಾಳ್ಮೆ ನನಗಿಲ್ಲ ರೀ, ಖರೇನ ನನಗಿಲ್ಲ. ನಾಳೆ ಆಮೇಲೆ ನಾದ್ನಿದ್ ಮನ್ಯಾಗ ನಾಯಿನೂ ಬಾಳೆ ಮಾಡಲ್ಲ ಅಂತಂದು ಯಾರು ಹೆಣ್ಣು ಕೊಡಲ್ಲ. ನನಗೆ 2 ಮಕ್ಕಳದವ್, ಗಂಡು ಮಕ್ಕಳು. ಏನು ನಾನು ನಾಳೆ ಸ್ವಸ್ಥಕ್ಕೆ ಏನು ರೊಟ್ಟಿ ತಿನ್ಬೇಕಲ್ಲಿ. ಹಾಗ ನೀವ್ ಅಂತೀರಿ ಅಂತಂದು ಈಕಿನ ಮನ್ಯಾಗ ಇಟ್ಕೊಂಡ್ ಕುತ್ಕೊಂಡ್ರ ನಾಳೆ ನನ್ನ ಮಕ್ಕಳ ಜೀವನ ನಾನು ಹಾಳು ಮಾಡ್ದಂಗಾಗತ್ತ. ಯವ್ವ, ನಾನು ನಿನ್ನ ಮಗಳ ಬೇ, ನೀ ಗಂಡು ಮಕ್ಕಳಷ್ಟೇ ಹೆತ್ತಿ ನಂಗೆ ಮಾಡ್ತಿಯಲ್ಲ, ನಾನು ಮಗಳಲ್ಲನ? ಅಲ್ಲವಾ? ಅಲ್ಲ, ನೀ ನನ್ನ ಮಗಳಲ್ಲ. ಯಾಕಂತ ಹೇಳ್ತೀನಿ ಕೇಳು. ಕೊಟ್ಟ ಹೆಣ್ಣು ಯಾವತ್ತಿದ್ರು ಕುಲಕ್ ಹೊರಗನ. ನೀ ನನಗ ಹಲಾಮಲ ಅದನ್ನ ಗಿಂಜಕ್ ಹಚ್ಬೇಡ. ನಿಂದೇನೈತಿ, ಬಂದ್ಯಾ, ಇದ್ಯಾ, ಉಂಡ್ಯಾ, ವಾಪಸ್ ಬ್ಯಾಗ್ ಹಿಡ್ಕೊಂಡು ನಿನ್ ಗಂಡನ ಜೊತೆ ಹೋದೆ, ಇಷ್ಟಾಗ ಇರ್ಬೇಕು. ನಿನಗೆ ಬ್ಯಾರೆ ಏನ್ ಅಧಿಕಾರನು ಈ ಮನೆಯಾಗಿಲ್ಲ. ಹೌದು, ನನಗ ಗಂಡ್ಮಕ್ಳ ಜೀವನನ ಮುಖ್ಯ. ಯಾಕಂದ್ರ ಅವರು ತಂದೆ ತಾಯಿ ಹೆಸರು ತರಂತ ಕೆಲಸ ಮಾಡಕತ್ತಾರ. ನಿನ್ನಂಗ ಮಸಿ ಬಡಿಯೋದಲ್ಲ. ಏನಾಗಿತ್ತು ನಿನಗ?
ಏನು ಮುಳ್ಳಿನ ಮೇಲೆ ನಿಂದಿರ್ಸಿದ್ಲ ನಿಮ್ಮತ್ತಿ? ಏನು ಕೊಡಪಾನ ಹೊರಿಸಿ ನಿಂದಿರ್ಸಿದ್ಲ? ಏನು ಉಸ್ಕಿನ ಕೊಡಪ ಅಂದಾಗ ಹಾವಿನ ಸಿಂಬಿ ಮಾಡಿ ನೀರು ತಗೊಂಬ ಅಂತ ಏನಾರ ಕಳ್ಸಿದ್ಲ ನಿಮ್ಮತ್ತಿ?